ಅಲ್ಲೋಗಿ ತಿನ್ಬೇಕಂತೆ, ತಿಂದು ಚೆನ್ನಾಗಿಲ್ಲ ಅಂತ ಹೇಳ್ಬೇಕಂತೆ. ಇದು ವೈಶಾಲಿ ನಮಗ್ ಕೊಟ್ಟಿರೋ ಆದೇಶ. ಹೌದಾ? ದುಡ್ಡು ಅವಳು ಕೊಡ್ಬೇಕಾದಾಗ ಏನ್ ಬೇಕಾದ್ರೂ ತಿಂದ್ರೆ ಆಯ್ತು ಅಲ್ವಾ? ನಡೀರಿ ಹೋಗೋಣ. ರೈಸ್ ಬಾತ್, ವಾಂಗಿಬಾತ್, ಚಿತ್ರಾನ್ನ, ಸಾಂಬಾರ್, ಚಟ್ನಿ, ಇಡ್ಲಿ, ಯಾರಿಗೆ ಇಡ್ಲಿ? ಗುಂಡಣ್ಣಗೆ ಇಟ್ಬಿಡು. ಎಕ್ಸ್ಕ್ಯೂಸ್ ಮೀ, ಆ ತಲೆ ಮಾಂಸ ಬೋಟಿ ಆಯ್ತಾ? ತಲೆ ಮಾಂಸ ಬೋಟಿ ಇಬ್ರತ್ರ ಇದೆ, ಕಿತ್ಕೊಂಡ್ ತಿನ್ಬಿಡಿ. ಇಲ್ಲಿ ಬರೀ ವೆಜಿಟೇಬಲ್. ಟೊಮೆಟೊ ಬರ್ತಿದ್ಯಾ? ಅವಶ್ಯವಾಗಿದೆ. ಇಲ್ಲೇ ಬೇಕಾ ಪಾರ್ಸಲ್ ಬೇಕಾ? ಇಲ್ಲಿ ಕೊಡಿ. ಕಡೆ ಎಲ್ಲೈತೋ ಅಂಗಡಿ ಮರ್ಯಾದೆ ತೆಗಿಬೇಡ. ಇದ್ದನ್ನ ಹಾಕ್ಬೇಡ. ನೀವಾ ಅಣ್ಣ? ಇವ್ರು ಯಾರಂತ ಗೊತ್ತಾಯ್ತಾ? ಐಶ್ವರ್ಯ ಏನು? ಅಯ್ಯೋ, ಮಹಿಳಾ ಸಂಘದವರು. ನನಗೆ ಆಗ್ಲೇ ಅನುಮಾನ ಬಂತು ಕಣೋ. ನಾವ್ ಹೋಟ್ಲ್ ಇಟ್ಟಿರೋ ವಿಷಯ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಏನೋ ಇದ್ರಿಂದ ಕೇಳೋ. ಕೇಳ್ತೀನಿ. ನೀವೇನೋ ಇಲ್ಲಿವರೆಗೂ ಬಂದಿದ್ದು? ಮಹಿಳಾ ಸಂಘದ ಮೀಟಿಂಗ್ ಇತ್ತು, ಮುಗಿಸ್ಕೊಂಡ್ ಹೀಗೆ ಹೋಗ್ತಾ ಇದ್ವಿ. ಯಾರೋ ನಿಮ್ ಹೋಟ್ಲ್ ಬಗ್ಗೆ ತುಂಬಾ ಹೇಳಿದ್ರು, ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಯಾರೋ ಯಾಕೆ? ವೈಶಾಲಿ ಮೇಡಮ್ ಹೇಳಿದಂತ ಹೇಳಿ. ಹೌದೌದು, ವೈಶಾಲಿ ಅವರೇ ಹೇಳಿದ್ದು. ಬರೀ ತಿಂತಾನೆ ಇದೀರಿ, ಹೆಂಗೈತಂತ ಹೇಳಿ. ಸೂಪರ್ ಆಗಿದೆ ರೀ, ಅದ್ಭುತ, ಬ್ರಹ್ಮಾಂಡ. ಕೊಲಿಗ ತಟ್ಟೆನೆ ಬಿಡಕ್ ಮನ್ಸಾಗ್ತಾ ಇಲ್ಲ. ತಟ್ಟೆ ಬಿಡಕ್ ಮನ್ಸಾಗ್ತಾ ಇಲ್ಲ ಅಂತ ನುಂಗ್ಕೊಂಡ್ಬಿಟ್ಟಿರ, ಅದನ್ನ ಬಿಟ್ಟು ಹೋಗ್ಲೇಬೇಕು. ಸರಿ, ನಮ್ ಮನೆಗೆ ಒಂದೆರಡು ಪಾರ್ಸಲ್ ಕೊಡಿ. ಅಯ್ಯೋ, ಇನ್ನೇನ್ ಬೇಡ್ತೀರಾ? ಅಜ್ಜ, 2 ಟೊಮೆಟೊ ಬಾತ್ ಪಾರ್ಸಲ್. ತಿಂಡಿ ಚೆನ್ನಾಗಿಲ್ಲ ಅಂತ ಬಂದ್ ಹೇಳಿದ್ರೆ ಗಡತ್ತಾಗ್ ತಿಂದು ಚೆನ್ನಾಗಿದೆ ಅಂತ ಬೇರೆ ಹೇಳಿದಿರಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಗ್ ಹೇಳೋದು? ತಿಂದಿದ್ದಾಯ್ತು, ಮನೆಗೂ ಪಾರ್ಸಲ್ ಮಾಡ್ಕೊಂಡ್ಬಿಟ್ಟಿದೀನಿ. ಒಟ್ಟು 80 ರೂಪಾಯಿ ಆಗಿದೆ. ವೈಶಾಲಿ ಅವ್ರು ಕೊಡ್ತಾರೆ. ಥ್ಯಾಂಕ್ ಯು ವೈಶಾಲಿ ಅವರೇ, ಬರ್ತೀವಿ. 80 ರೂಪಾಯಿ ಕೊಡಿ. ಕೊಡ್ಲೇಬೇಕಾ? ಪಿನ್ನು ಎಡಗೆ ನಿಮ್ ಫ್ರೆಂಡ್ ಕಳ್ಸ ಬಿಟ್ರಲ್ರಿ, ಒಳ್ಳೇದಾಯ್ತು. ಏನ ನಿಮ್ ಹೋಟ್ಲು ಉದ್ಧಾರ ಆಗ್ಲಿ ಅಂತ ನನ್ ಕೈಲಾದ್ ಪುಟ್ಟ ಸಹಾಯ ಮಾಡ್ದೆ. ಅಯ್ಯ, ನಿಮ್ಮ ಸಹಾಯಕ್ಕೆ. ನಿಮಗೂ ಇಷ್ಟ ಆಗಿದೆ, ನಿಮ್ ಫ್ರೆಂಡ್ಗೂ ಇಷ್ಟ ಆಗಿದೆ, ನಮಗ್ ಗೊತ್ತು. ಒಂದ್ ಇಡ್ಲಿ ಕೊಡ್ತೀನಿ, ತಿನ್ನಿ, ದುಡ್ಡು ಬೇಡ. ಬೇಕಾಗಿಲ್ಲ, ನಿಮ್ಗಿಂತ ಚೆನ್ನಾಗಿ ಪಾರನೆ ಮಾಡ್ತಾಳೆ. ಮನೆಗೂ ಒಪ್ಕೊಂಡ್ಬಿಟ್ಟಲ್ಲಮ್ಮ, ನಿನಗೆ ಚೆನ್ನಾಗಿ ಅಡ್ಗೆ ಮಾಡಕ್ ಬರಲ್ಲ ಅಂತ.